ಭಕ್ತಿಯಿಂದ ಬೇಡಿದ್ರೆ ಬೊಕ್ಸೆ ತುಂಬಾ ಫಲ ಕೊಡೋ ಸಿದ್ಧಿವಿನಾಯಕ. ಮುಂದಿರೋ ನನ್ನ ಆಜ್ಞೆ ಸುಶೀಲನ್ನ ಚೆನ್ನಾಗಿರಪ್ಪ. ಅಪ್ಪ ವಿಘ್ನ ವಿನಾಶಕ, ನನ್ ಚಿಕ್ಕ ಮಾವಂಗೂ ಸಂಜೀವನ್ಗೂ ಒಳ್ಳೆ ಬುದ್ಧಿ ಕೊಟ್ಟು ತಾಯಾದಿಗಳಾಗಿರೋ ಅಣ್ಣ ತಮ್ಮಂದ್ರನ್ನ ಒಂದು ಮಾಡಿ ಎಲ್ರೂ ಸಂತೋಷವಾಗಿ ಬಾಳ ಹಾಗೆ ಮಾಡಪ್ಪ. ಲಲಿತಾ, ನನ್ನ ಕೋರಿಕೆನ ದೇವ್ರ ಹತ್ರ ಬಾಯಿ ಬಿಟ್ಟು ಕೇಳ್ಕೊಂಡೆ, ನೀನು ಮನಸ್ಸಲ್ಲೇ ಕೇಳ್ಕೊತಾ ಇದೀಯಾ? ಏನು ವಿಶೇಷವಾದ ಕೋರಿಕೆನಾ? ಅಲ್ಲ, ಈ ನಿಮ್ ಗುಲ್ಕನ್ನು ಗುಲ್ಬರ್ಗಕ್ಕೆ ಎತ್ತಂಗಡಿ ಆಗ್ಬಿಟ್ಟಿದ್ದಾಳೆ, ಅದಕ್ಕೆ ದೇವ್ರನ್ನ ಬೈತಾ ಇದ್ದೆ. ನಾಗಪ್ಪನವ್ರೆ, ನೀವ್ ರಾತ್ರಿ ಹೊತ್ತು ಬಂದು ಹೊಟ್ಟೆ ತುಂಬಾ ಮುದ್ದಾಡ್ತಿದ್ರಿ, ನಾನು ಹಗ್ಲೆಲ್ಲ ಒಳ್ಳೆ ಪಾಠ ಹೇಳ್ತಾ ಇದ್ದೆ. ಹುಡುಗರು ಪಾಸ್ ಆಗ್ತಿರ್ಲಿಲ್ಲ. ಅಯ್ಯೋ, ಫೇಲ್ ಆಗ್ತಿರ್ಲಿಲ್ಲ. ಹಾ, ಫೇಲ್ ಆಗ್ತಿರ್ಲಿಲ್ಲ. ನಾನು ಸುಸ್ತಾಗ್ದೆ ಸುಖವಾಗಿದ್ದೆ. ಆದ್ರೆ ನಾನು ಬಿಟ್ಟೋಗಕ್ಕೆ ನಿನ್ನ ಸುಲಭವಾಗಿ ಬಿಟ್ಬಿಟ್ಟೇನಾ? ದುಡ್ಡು ಕೊಟ್ಟಾದ್ರೂ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡಿಸ್ತೀನಿ, ಸುಮ್ಕಿರು. ಏನಂದೆ? ಅದು ಬನ್ನಿ ಸ್ವಲ್ಪ ಹೇಳ್ತೀನಿ. ಏನ್ಲ ಅದು? ಸಿವಿಲ್ ಬಸ್ ಓಡಾಡಿ ರಸ್ತೆ ಗಟ್ಟಿ ಆದ್ಮೇಲೆ ಗೌರ್ಮೆಂಟ್ ಬಸ್ ಬರೋದು. ಅದು ಹೋಗ್ಬೇಕಲ್ ಬಿಡಿ, ಇವತ್ತು ಬರ್ತಾಳೆ ಅಷ್ಟೇ ಅಂತೀಯ? ಅಷ್ಟೇ. ಮರಿ ಮರಿ ಯಾವ ಮರಿನ? ಸಾರಿ ಅಣ್ಣ, ಸಾರಿ. ಏನು ಅಲ್ಲ, ಮಾಮೂಲಿಗೆ ಎಷ್ಟು ದೂರ ಇಲ್ಲಿಂದ? ಹೋಯ್ತಾ ಹತ್ರ ಆಯ್ತದ ಹೋಗಯ್ಯ. ಈ ಉರಿಯೋ ಬಿಸಿಲಲ್ಲಿ ಕಾವೇರಿ ನೀರ್ ಕುಡಿದು ಸ್ನಾನ ಮಾಡ್ಬಿಟ್ರೆ ಎಳ್ಳೀರ್ ಕುಡ್ದಷ್ಟೇ ಆನಂದವಾಗಿರುತ್ತೆ. ಯಾರು ಕಾಣ್ತಾನೆ ಇಲ್ವಲ್ಲ? ಯಾರು ಕಾಣಿಸ್ತಿಲ್ವಲ್ಲ? ಯಾರೋ ಮರ್ಬಿಟ್ಟು ಹೋಗಿರ್ಬೇಕು. ಯಾಕೆ ಬಿಡ್ಬೇಕು? ಯಾರಿಗಾದ್ರೂ ಹೋಗಿ ದಾನ ಕೊಟ್ಬಿಡೋಣ. ಅಯ್ಯೋ, ಏನ್ರಿ ಇದು? ನಾನ್ ಸ್ನಾನ ಮಾಡ್ತಿರ್ಬೇಕಾದ್ರೆ ನನ್ ಸ್ಪೆಕ್ಸು ಬಟ್ಟೆ ಕಿಟ್ಟು ಎಲ್ಲ ಕಟ್ಕೊಂಡು ಹೋಗ್ತಾ ಇದೀರಲ್ರಿ? ನಾನು ಏನಂತ ತಿಳ್ಕೊಂಡಿದ್ದೀರಿ? ಈ ಕಂತ್ರಿ ಕನ್ನಡಕನ, ಈ ಬಟ್ಟೆ, ಈ ಕಚಡ ಬ್ಯಾಗನ್ನ ಕಟ್ಕೊಂಡು ಹೋಗೋಷ್ಟು ಗಟ್ಟಿ ಕೆಟ್ಟಿಲ್ಲ ರೀ ನಾನು. ಮತ್ತೆ ಯಾಕೆ ಕೇಳ್ಬೇಕಲ್ರಿ ಎಲ್ಲ ತಗೊಂಡು ಹೋಗ್ತಾ ಇದ್ರಿ? ರೀ ಸ್ವಾಮಿ, ನಾನು ಎಸ್ಕೊಂಡ್ರು ನೀವು ಮಾತಾಡ್ಲೇ ಇಲ್ಲ. ಹೌದಾ? ಹಾಗಾದ್ರೆ ನೀವು ತೂಗುವಾಗೆಲ್ಲ ನಾನ್ ನೀರಲ್ಲಿ ಮುಳುಗ್ತಾ ಇದ್ದೆ ಅಂತ ಕಾಣಿಸುತ್ತೆ. ಕರ್ಮ ಕರ್ಮ. ರೀ 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 ಬಡವನಾಗ ಹುಟ್ಟದ್ಕಿಂತಲೂ ಜಾತಿ ನಾಯಿ ಆಗಾದ್ರೂ ಹುಟ್ಟಿರ್ತಿದ್ರೆ ದೊಡ್ಡವ್ರ ಮನೆ ಹೆಣ್ಣು ತೊಡ ಮೇಲೆ ಕುಂತ್ಕೋಬಹುದಾಗಿತ್ತು, ಕಂತ್ಲಲ್ಲ ಆದ್ರೂ ಕುಂತ್ಕೋಬಹುದಾಗಿತ್ತು. ಬೆಳಿಗ್ಗೆ ಯಾರ್ ಮುಖ ನೋಡಿದ್ನು? ನನ್ ಮುಖ ಅಲ್ವಲ್ಲ. ರೀ 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 ಸ್ವಲ್ಪ ನಿಂತ್ಕೊಳ್ರಿ. ಮತ್ತೆ ಯಾಕ್ರಿ ಬಂದ್ರಿ? ನಿಮ್ ಹತ್ರ ಕ್ಷಮೆ ಕೇಳಿ ಕೃತಜ್ಞತೆ ಹೇಳೋಣ ಅಂತ. ಹೇಳಾಯ್ತಲ್ಲ, ದಾರಿ ಬಿಡಿ. ಓಕೆ. ಹೋಗವ ನೀನು, ಹೋಗು. ಯಾರ ನೀನು? ನಾನಾ ಈ ಊರಿಗೆ ಬಂದಿರೋ ಹೊಸ ಮೇಷ್ಟ್ರು. ಅಯ್ಯೋ ನನ್ನ ಮಗನೇ, ಸರಿಯಾಗಿ ಹೇಳು. ಮೇಷ್ಟ್ರು ಬಂದವನೆಲ್ಲ ಬಂದ್ರೆ ಅಯ್ಯೋ ನಿನ್ನ ಎಂತ ಕೆಡ್ಸುದ್ದಿ ತಂದು ತೊಟ್ಟಿ ನನ್ನ ಮಗನೇ. ಹೊಸ ಮೇಡಮ್ ಬತ್ತಾಳೆ ಅಂತ ತಯಾರಿ ತಗೊಂಡು ಕರೆಂಟ್ ಕಂಬದಂಗಿದ್ದು ನನ್ನ ತೊಡಗಳು ಟೆಲಿಫೋನ್ ಕಂಬ ಆಗ್ಬಿಟ್ಟು ಅಲ್ಲೋ. ಹೊಸದಾಗ ಆಳಿಸ್ಲಾದ್ರೂ ಸಿಕ್ತಿತ್ತು, ಪ್ರಮಾಣ ಮಾಡಿ ಅದನ್ನೂ ಕಳ್ಕೊಂಡ್ಬಿಟ್ಟೆ. ಈಗಂಗ್ಲಾ ತಡ್ಕೊಂಡಿರೋದು. ಅಯ್ಯೋ, ಹಸಿವು ತಡ್ಕೊಳಕ್ ಆಯ್ತಲ್ಲ, ಬೇಗ ಬರ್ಸ ಲಕ್ಷ್ಮಿ. ಸ್ವಲ್ಪ ತಡಿಯಣ್ಣ. ಓ, ನೀ ಬರ್ಸೋದ್ರಲ್ಲಿ ಜೀವ ಉಳ್ತಾಯ್ತದೆ, ಕಡಿಮೆ ಇರಲೇ ಕೊಡಮ್ಮ. ಏನಮ್ಮ ಇದು? ಊಟ ಎಲ್ಲ ಎಮ್ಮೆ ತಿನ್ನು ಮುಸಿದಾಗೈತೆ. ಅದು ಎಲ್ಲ ಅವನಿಂದ. ಏನು? ಏನಿಲ್ಲ,
ದಾರಿ ನಡ್ಕೊಂಡ್ ಬರ್ತಾ ತುಳುಕ್ಬಿಡ್ತು. ತಟ್ಟೆ ಕೊಡೋಣ, ತೊಳ್ಕೊಡ್ತೀನಿ. ನಿಮ್ ಹೆಸರೇನಂದ್ರಿ? ಪುಟ್ಟಪ್ಪ ಅಂತ. ಪೂ ಪಾಪಿ ಅಂದ್ರೆ ತುಲಾ. ತುಲಾ ಮೇಲಿನ ರಾಶಿ ಅಂದ್ರೆ ತುಲಾ ಮೇಲಿನ ರಾಶಿ ಅಂದ್ರೆ ಕನ್ಯಾ ರಾಶಿ. ಬಹಳ ಒಳ್ಳೆ ರಾಶಿ. ಒಳ್ಳೆ ರಾಶಿನ. ಹಾಗೆ ಆ ನಿಮ್ ಹುಡುಗಿ ಹೆಸರೇನು? ರಂಗಮ್ಮ ಅಂತ. ಪಿರೂತಿಗ್ ನಾನು ರಂಗೀಲಾ ಅಂತೀನಿ. ರೂರೀರಾ. ಹೌದು, ಒಳ್ಳೆ ರಾಶಿ. ನಿಮಗ್ ಕೆಳಗಿನ ರಾಶಿ ಅಂದ್ರೆ ಹಾಗಂದ್ರೆ ಅದೇ ಕನ್ಯಾ ರಾಶಿ ಕೆಳಗಡೆ ಇರೋದೇ ತುಲಾ ರಾಶಿ. ಹೌದು, ಬಹಳ ಒಳ್ಳೆ ರಾಶಿ. ಹಂಗಿದ್ರೆ ನಮ್ಮಿಬ್ಬರಿಗೂ ಮದುವೆ ಆಯ್ತದೆ ಅಂತೀರಾ? ಆಗೋದೇನ್ ಬಂತು? ಕನ್ಯಾ ಪ್ಲಸ್ ತುಲಾ ರಾಶಿ ಅಕ್ಕಪಕ್ಕದಲ್ಲಿ ಇದ್ಕೊಂಡು ಒಂದಕ್ಕೊಂದು ಅಂಟ್ಕೊಂಡಿರೋ ಹಾಗೆ ನಿಮ್ಮಿಬ್ರು ಗಂಟಾಕ್ಬಿಡ್ತಾನೆ ಆ ಭಗವಂತ. ಸ್ವಾಮಿ, ನೀವು ನುಡ್ದಿದ್ದು ನಡೆದಿದ್ದೆ ಆದ್ರೆ ತಿರುಪ್ತಿಗೆ ಹೋಗಲ್ಲ. ವೆಂಕಟರಮಣ ಸ್ವಾಮಿ ಫೋಟೋ ಎದುರುಗಡೆ ಇಟ್ಕೊಂಡು ತಲೆ ಬೋಳ್ಸ್ಕೊಂಡ್ಬಿಡ್ತೀನಿ. ಹೆಂಗೆ? ಅಷ್ಟೇನಾ? ಕೈ ತುಂಬಾ ದಕ್ಷಿಣನೂ ಕೊಡ್ತೀನಿ. ಮೊದ್ಲು ನಿಮ್ದು ಉದ್ದ ಮಾಡಿ. ಏನ ಕಾಲ್ನ ಉದ್ದ ಮಾಡಕ್ಕಾಗಲ್ಲ, ಬೇಕಾದ್ರೆ ಅಗ್ಲ ಯಾವುದೋ ಒಂದು ಮಾಡು ಅಂತಂದೆ. ನಿನ್ನ ಆಶೀರ್ವಾದ ನನ್ನ ಮೇಲಿರ್ಲಪ್ಪ ಗುರುವೇ. ತಗ ದಕ್ಷಿಣೆ ಇಟ್ಕ. ಏನ್ ಹಂಗ್ ನೋಡ್ತಾ ಇದೀಯಾ? ಎಲ್ಲ ಕಿತ್ತೋಗ್ಬಿಟ್ಟಾಯ್ತಲ್ಲಪ್ಪ. ಆಲ್ ಓವರ್ ಇಂಡಿಯಾದಲ್ಲಿ ಚಲಾವಣೆಯಲ್ಲಿ ಇರೋದೇ ಈ ನೋಟು. ನನ್ ಜೀವನದಲ್ಲಿ ಯಾರಿಗೂ ಕೈ ಎತ್ತು ಕೊಟ್ಟಿಲ್ಲ, ನಿನಗೆ ಮೊದ್ಲು. ರಮೇಶ, ರಾಜವ್ವ, ಲಲಿತಾ, ಬನ್ನಿ, ಎಲ್ರು ಬೇಗ ಬನ್ನಿ. ಏನತ್ತೆ? ಏನೇ ಇದು? ತಟ್ಟೆ ತುಂಬಾ ಲಾಡು ಇಟ್ಕೊಂಡು ಎಲ್ಲರೂ ಕರಿತಿದ್ದಿಲ್ಲ, ಏನ್ ವಿಶೇಷ? ಮೊದಲು ತಿನ್ನಿ, ಆಮೇಲೆ ಹೇಳ್ಬೇಕು, ಆಮೇಲೆ ತಿನ್ನಿ. ತಗೊಮ್ಮ. ಏನಮ್ಮ? ತಗೊಳ್ಳೋ. ಏನಮ್ಮ? ಹೇಳ್ತೀನಿರೋ. ತಗೊಳ್ಳೋ. ಏನ್ ಕೇಳೋ? ನೀನು ಒಂದು ತಗೊಳ್ಳೆ. ಅಮ್ಮ, ಎಲ್ರೂ ಬಾಯಿ ಸಿಹಿಯಾಗಿದ್ದಾಯ್ತು. ಈಗಾದ್ರೂ ವಿಶೇಷ ಏನು ಅಂತ ಹೇಳಮ್ಮ. ಇವತ್ತು ನನ್ನ ಲಕ್ಷ್ಮಿ ಹುಟ್ಟಿದಬ್ಬ ಅಲ್ವೇನು? ನೀವೆಲ್ಲರೂ ಚೆನ್ನಾಗಿದ್ದಾಗ ಒಟ್ಟಿಗೆ ಸೇರ್ಕೊಂಡು ಸಂತೋಷವಾಗಿ ಹುಟ್ಟಿದಬ್ಬ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ದೊಡ್ಡಪ್ಪ, ದೊಡ್ಡಮ್ಮ, ಅಮ್ಮ, ಲಕ್ಷ್ಮಿ, ಅತ್ತೆ, ಲಕ್ಷ್ಮಿ, 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 ಮಗಳೇ, ಕನಸಲ್ಲಿ ನಿಂತ್ಕೊಂಡಿದ್ದೆ ನೀನು. ಇವತ್ತು ನೆನ್ಸ್ಕೊಂಡಿದ್ದ ಬಂದ್ಬಿಟ್ಟಿಯಲ್ಲೇ. ಪುಟ, ನಿನ್ 100 ವರ್ಷ ಆಯ್ಸ್ಕಣೆ. ಎಲ್ಲಿ ಅವನ್ ನಾವೆಲ್ಲ ಸೇರ್ಕೊಂಡು ನನ್ನ ಹೆಸರಲ್ಲಿ ಹುಟ್ಟುಹಬ್ಬ ಮಾಡ್ತಾ ಇದ್ವಿ. ಸತ್ಯ, ಇಷ್ಟು ವರ್ಷಕ್ಕೆ ಇವತ್ತಾದ್ರೂ ನಮ್ಮನ್ನು ನೋಡಕ್ ಬಂದಿಲ್ಲ, ಅಷ್ಟೇ ಸಾಕು. ಅಣ್ಣ, ನಾನ್ ನಿನ್ ತಂಗಿಯಾಗಿ ನಿನ್ ಬೆನ್ ಹಿಂದೆ ಹುಟ್ಬಾರ್ದಾಗಿತ್ತೇನಣ್ಣ. ಅಯ್ಯೋ ದಡ್ಡಿ, ಈಗಲೂ ನೀನೇ ಕಣಮ್ಮ ನನ್ನ ತಂಗಿ. ನೀನು ಬಿಟ್ರೆ ಬಹಳ ತುಂಬಾ ಅಣ್ಣ ಅಂತ ಕರೆಯೋದಕ್ಕೆ ನನಗೆ ಬೇರೆ ಯಾವ ತಂಗಿ ಇದ್ದಾಳೆ ಹೇಳು? ಅಣ್ಣ, ಅಣ್ಣ. ಲಕ್ಷ್ಮಿ, ಇವತ್ತು ನಡಬಾರ ಕಣಮ್ಮ. ಇವತ್ತು ನೀನು ಹುಟ್ಟಿದಬ್ಬ ನೋಡು, ನೀನು ನನಗಿಂತ ಸಂತೋಷವಾಗಿರ್ಬೇಕು. ಹೌದು ಲಕ್ಷ್ಮಿ, ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರೆ ಹೆತ್ತವ್ರ ಮನೆ ಹುತ್ತಾಗ್ಬಿಡುತ್ತಮ್ಮ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಬೇಗ ಬಂದು ನನ್ನ ಕಾಲ್ ಮುಟ್ಟು ನಮಸ್ಕಾರ ಮಾಡು. ದೊಡ್ಡ ಆಶೀರ್ವಾದ ಮಾಡ್ಬಿಡ್ತೀನಿ. ವಯಸ್ಸಾಗೋಯ್ತು, ಯಾವ ಹೊತ್ನಲ್ಲಿ ಕಣ್ಣು ಮುಚ್ಚುತ್ತೀನೋ ಏನೋ. ಅಯ್ಯೋ, ಬಿಡ್ತು ನೀ ದೊಡ್ಡಪ್ಪ. ಆ ದೇವ್ರು ನನ್ನ ಆಯ್ತು ನಿಮ್ಗೆ ಕೊಟ್ಬಿಡ್ಲಿ. ನೀವ್ ಬದುಕಿದ್ರೆ ನಿಮ್ಮಿಂದ 100 ಜನಕ್ಕೆ ಒಳ್ಳೇದಾದ್ರೂ ಆಗತ್ತೆ. ಗಿರಿಜಾ, ಗಿರಿಜಾ, ಈ ಲಕ್ಷ್ಮಿ ನಿಜವಾಗೂ ನಮ್ಮ ಮಕ್ಕಳು ಇಡ್ಬೇಕಾಗಿತ್ತು ಕಡೆ. ಆದ್ರೆ ಬ್ರಹ್ಮ ಮೀಸಲು ಬರೆದ ಕೆಳಗೆ ತೆಂಗಿನ ಸಸಿ ನೆಟ್ಬಿಟ್ಟ. ಅಯ್ಯೋ, ನನ್ನ ಗುಂಡಿಗೆ ತುಂಡೆ. ಪುಟ್ಟ ಬಿಟ್ಟು ಚಿನ್ನ ಕಡಂಬ ನೀನು. ನಮ್ಮ ವಂಶದ ಇಡೀ ಗೋಪುರಕ್ಕೆ ಮಿನುಗುವ ಕಲಶ ಬಂದಿದ್ದು. ಯಾವ ಕಣ್ಣು ನಿನ್ನ ಮೇಲೆ ಬೀಳಬಾರ್ದು. ತಗೋಪುಟ್ಟ, ತಗೋ. ಇದು ನೀನು ದೊಡ್ಡಪ್ಪನ ಆಶೀರ್ವಾದ. ಇದನ್ನ ತಗೋ ಚಿನ್ನ. ನಂದು ಒಂದು ಪುಟ್ಟಿದೀರ ತಗೋಣ. ಹೋಗಿ ಬರ್ತೀನಿ. ಲಕ್ಷ್ಮಿ, ಅಪರೂಪಕ್ಕೆ ಬಂದಿದ್ಯಾ? ನನ್ ಜೊತೆ ಊಟ ಮಾಡ್ಕೊಂಡು ಹೋಗ್ಕೊಂಡ? ಹೌದು. ಬೇಡ ದೊಡ್ಡಪ್ಪ, ಹೇಳ್ದೆ ಕತ್ ಬಂದ್ಬಿಟ್ಟಿದ್ದೀನಿ. ಇನ್ನೊಂದಿನ ಬರ್ತೀನಿ. ಆಯ್ತಮ್ಮ, ಆಯ್ತು. ಬರ್ತೀನಿ. ಸಾರಿ ರೀ. ಸರಿ.
ಸಾರಿ ರೀ, ಸರಿ ಸರಿ. ಸಾರಿ ರೀ. ಸರಿ ಯಾರ್ ನೀನು? ನಾನು ಹೊಸದಾಗಿ ಬಂದಿರೋ ಮೇಷ್ಟ್ರು ಸರ್. ಬಡ ಮೇಷ್ಟ್ರು ಯಜಮಾನ್ರೆ, ಏನೋ ಯೋಚನೆ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ಡ್ಯಾಶ್ ಹೊಡೆದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಹಾ, ಈ ಮನೆಯವರೆಲ್ಲ ತುಂಬಾ ಒಳ್ಳೆಯವರಂತೆ. ಈ ಊರಿಗೆ ಯಾರೇ ಬಂದ್ರು ನಿಮ್ ದರ್ಶನ ಮಾಡ್ಲೇಬೇಕಂತೆ. ಅದಕ್ಕೆ ನಾನು ಬಂದೆ. ನನಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ನಮ್ಮ ಧರ್ಮಕ್ಕೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಅದಾಗಿದೆ ಮನೆಗೆ. ಎಷ್ಟೇ ಧೈರ್ಯ ನಿನ್ಗೆ? ಶತ್ರುಗಳೆಲ್ಲವರು ಅಂದ್ರೆ ಕಂಕ್ಳೆಲ್ಲ ಅವರಲ್ಲ ಸಂಜೀವ. ತಾಯಿ ಮಂಡೋದ್ರಿ ಮಗಳಾದ್ರೆ ಈ ನಾನು